ಲೋಕಸಭೆ ಚುನಾವಣೆ ವೇಳೆ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಬಿಚ್ಚಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ ಅನೇಕ ಕಡೆಗಳಲ್ಲಿ ಅಕ್ರಮ ನಡೆದಿರುವಂಥ ಆರೋಪ ಇದೆ. ಚುನಾವಣೆ ವೇಳೆ ಒಬ್ಬರೇ ಎರಡೆರಡು ಬಾರಿ ಮತದಾನ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. 40,009 ಜನ ನಕಲಿ ವಿಳಾಸವನ್ನು ಬಳಸಿ ಅಕ್ರಮ ಮತದಾನ ನಡೆಸಿರುವಂಥ ಆರೋಪ ಇದೆ. ಮಹಾರಾಷ್ಟ್ರದಲ್ಲಿ 40,000 ಅಕ್ರಮ ಮತದಾನ ನಡೆದಿದೆ ಅನ್ನೋದು ರಾಹುಲ್ ಗಾಂಧಿ ಹೇಳ್ತಾ ಇರುವಂಥ ಮಾತು. ಈ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿರುವಂಥ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ಕೇವಲ ಈ ಬಾರಿ ಆರೋಪವನ್ನು ಮಾತ್ರ ಮಾಡಿಲ್ಲ, ಎಲ್ಲೆಲ್ಲಿ ಹೇಗೆ ಅಕ್ರಮ ನಡೆದಿದೆ ಅನ್ನೋದನ್ನು ಸಾಕ್ಷಿ ಸಮೇತ ಬಿಚ್ಚಿಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ಕಡೆ ಮಾತ್ರ ಅಲ್ಲ, 4-6 ಕಡೆಗಳಲ್ಲೂ ಕೂಡ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಬೂತ್ ನಂಬರ್ಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ, ಆತನ ಹೆಸರು ಕೂಡ ಇದೆ. ಆತ 126ರಲ್ಲೂ 124ರಲ್ಲೂ 125ರಲ್ಲೂ 116ರಲ್ಲೂ ಆ ಬೂತ್ಗಳ ಸಂಖ್ಯೆ ಏನಿದೆ, ಒಬ್ಬ ವ್ಯಕ್ತಿ ಹೋಗಿ ಹೀಗೆ ತನಗೆ ಇಷ್ಟ ಬಂದ ರೀತಿಯಲ್ಲಿ ಮತದಾನ ಮಾಡಿದ್ದಾನೆ. ಹೇಗೆ ಸಾಧ್ಯ ಇದು ಅನ್ನೋದನ್ನು ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ದಾಖಲೆಯನ್ನು ಬಿಚ್ಚಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಫಲಿತಾಂಶದ ಬಗ್ಗೆ ನಮಗೆ ಅನುಮಾನ ಇತ್ತು ಅಂತ ಕೂಡ ವ್ಯಕ್ತಪಡಿಸಿದ್ದಾರೆ. 11,000 ಮತದಾರರು 3 ಬಾರಿ ಮತ ಹಾಕಿದ್ದಾರೆ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಗೆಲುವಿನ ಅಂತರ ಅನ್ನೋದಿದೆಯಲ್ಲ, ಬಹಳ ದೊಡ್ಡ ವ್ಯತ್ಯಾಸ ಇರೋದಿಲ್ಲ ಗೆಲುವಿನ ಅಂತರದಲ್ಲಿ. ಕೆಲವರು 2,000, 1,000 ಮತದಲ್ಲಿ ಸೋತವರು ಇದ್ದಾರೆ, ಗೆದ್ದವರು ಇದ್ದಾರೆ. 11,000 ಮತದಾನ ನಕಲಿ ಮತದಾನ ಆಗುತ್ತೆ ಅಂತ ಹೇಳಿದ್ರೆ ಇಡೀ ಚಿತ್ರಣ ಹೇಗೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ? ಇಡೀ ಚಿತ್ರಣ ಬದಲಾಗುತ್ತೆ. 11,000 ನಕಲಿ ಮತದಾನಗಳಾಗುತ್ತೆ. ಅದು ಬೇರೆ ಬೇರೆ ಬೂತ್ಗಳಲ್ಲಿ ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂತ ಹೇಳಿದ್ರೆ ಇಡೀ ಚಿತ್ರಣವೇ ಬದಲಾಗುತ್ತೆ ಅನ್ನೋದನ್ನು ಒಪ್ಕೊಳ್ಳಬೇಕಾಗತ್ತೆ. ಉತ್ತರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಮತ ಹಾಕಿದ್ದಾರೆ. ಹಲವು ಮತದಾರರಿಗೆ ಸೂಕ್ತ ವಿಳಾಸವೇ ಇಲ್ಲ. ಹಲವು ಮತದಾರರು ಮನೆ ನಂಬರ್ಗಳನ್ನು 0 ಅಂತ ಹೇಳಿದ್ದಾರೆ. ಮನೆ ನಂಬರ್ ಕೂಡ ಇಲ್ಲಿ 0 ಅಂತ ಹೇಳಿದ್ರು ಕೂಡ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಮನೆ ನಂಬರ್ 35ರ ವಿಳಾಸದಲ್ಲಿ 80 ಮತದಾರರಿದ್ದಾರೆ. ಒಂದು ಮನೆಯಲ್ಲಿ 80 ಮತದಾರರು. ಇವತ್ತು ಕೂಡು ಕುಟುಂಬದ ಕಲ್ಪನೆ ಹೋಗಿದೆ. ಹೇಳಿ ಕೇಳಿ ಬೆಂಗಳೂರಿನಲ್ಲಿ ಒಂದು ಮನೆಯಲ್ಲಿ 80 ಮತದಾರರಿರ್ಲಿಕ್ಕೆ ಸಾಧ್ಯನಾ? 80 ಮತದಾರರಿರುವಂಥ ಕೂಡು ಕುಟುಂಬ ಬೆಂಗಳೂರನ್ನು ಹುಡುಕ್ಲಿಕ್ಕೆ ಸಾಧ್ಯನಾ? ಹಳ್ಳಿಗಳಲ್ಲೂ ತೀರಾ ವಿರಳ. ಈಗೆಲ್ಲವೂ ಕೂಡ ಬಿಡಿ ಬಿಡಿ ಕುಟುಂಬಗಳಾಗಿದ್ದಾವೆ. ಆದರೆ 80 ಮತದಾರರಿದ್ದಾರೆ ಮನೆ ನಂಬರ್ 35ರಲ್ಲಿ, ನೆನಪಿರಲಿ. ಇನ್ನು ಬೂತ್ ನಂಬರ್ 366ರಲ್ಲಿ 46 ಮತದಾರರಿದ್ದಾರೆ. 46 ಮತದಾರರು ಒಂದೇ ವಿಳಾಸದಲ್ಲಿ. ಒಂದು ಕಡೆ 80, ಒಂದು ಕಡೆ 46. ಇದು ಅಕ್ರಮ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಬಟ್ ಇದನ್ನು ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ದೇಶದ ಗಮನವನ್ನು ಸೆಳೀತಾ ಇದ್ದಾರೆ. ಒಂದೇ ವಿಳಾಸ. ಮತಗಳ್ಳತನ ಪತ್ತೆಗೆ ತುಂಬ ಸಮಯ ಹಿಡಿತು ನಮಗೆ. 4,000 ಮತದಾರರ ಭಾವಚಿತ್ರ ಚಿಕ್ಕದಾಗಿ ದಾಖಲಾಗಿದೆ. ಚಿಕ್ಕದಾಗಿ ಕಾಣಿಸದೇ ಇರೋ ರೀತಿಯಲ್ಲಿ, ಗುರುತು ಸಿಗದ ರೀತಿಯಲ್ಲಿ ದಾಖಲಾಗಿದೆ. ಮತದಾರರ ಪಟ್ಟಿಯಲ್ಲಿ ತಂದೆಯ ಹೆಸರೇ ಇಲ್ಲ. ಒಂದೇ ಹೆಸರಿನಲ್ಲಿ ಒಬ್ಬ ವ್ಯಕ್ತಿ 4 ಸ್ಥಳಗಳಲ್ಲಿ 4 ಬೂತ್ಗಳಲ್ಲಿ ಮತ ಹಾಕಿದ್ದಾರೆ. ಕರ್ನಾಟಕದ ಮಹದೇವಪುರ, ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲೂ ಕೂಡ ಅಕ್ರಮ ನಡೆದಿದೆ. 11,000 ಜನರಿಂದ ಅಕ್ರಮ ಮತದಾನ ನಡೆದಿದೆ. 40,009 ಜನ ನಕಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅಂತ. ಒಂದೇ ಅಡ್ರೆಸ್ನಲ್ಲಿ ಮತದಾರರ ಗುಂಪು 10,452. ವೋಟರ್ ಐ ಡಿಯಲ್ಲಿ ಫೋಟೋ ಇಲ್ಲದವರು 4,312. ಫೋಟೋನೇ ಇಲ್ಲ, ಯಾರು ಬೇಕಾದ್ರೂ ಬಂದು ಹಾಕೋಬೋದು. ಐಡೆಂಟಿಟಿ ಕಾರ್ಡ್ ಅಂದರೆ ಏನು? ಆತನ ಮುಖದ ಗುರುತು, ಆತನ ಹೆಸರು, ಆತನ ತಂದೆ ಹೆಸರು, ಆತನ ಹುಟ್ಟಿದ ದಿನಾಂಕ, ಆತನ ವಿಳಾಸ ಎಲ್ಲವೂ ಕೂಡ ಇರುವಂಥದ್ದೇ ಐ ಡಿ ಕಾರ್ಡ್. ನಮ್ಮ ದೇಶ ಕೊಟ್ಟಿರುವಂಥ ಐ ಡಿ ಕಾರ್ಡ್ ಅದು. ಬಟ್ ಇಲ್ಲೆಲ್ಲೂ ಕೂಡ ಇಲ್ಲ. ಹೆಸರುಗಳು, ತಂದೆ ಹೆಸರು DFO JGGA ಏನೋ ಬಾಯಿಗೆ ಬಂದ ರೀತಿಯಲ್ಲಿ ಯಾವುದೋ ಅಲ್ಫಾಬೆಟ್ಗಳನ್ನು ಟೈಪ್ ಮಾಡಿ ಕಳಿಸ್ಬಿಡೋದು. ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ದೇಶದ ಎದುರು ಚುನಾವಣಾ ಅಕ್ರಮವನ್ನು, ಎಲೆಕ್ಟ್ರಲ್ ಹೆಂಗೆ ಮಿಸ್ಕಮ್ಯುನಿಕೇಷನ್ ಆಗಿದೆ ಇಲ್ಲಿ ಅನ್ನೋದನ್ನು ಬಿಚ್ಚಿಟ್ಟಿದ್ದಾರೆ.